ಎಲ್ಲರಿಗೂ ನಮಸ್ಕಾರ. ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಗುಡಗುಂಟ ಅಂಬರೀಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬೆಟ್ಟ ಗುಡ್ಡಗಳ ತಗ್ಗಿನ ಪ್ರದೇಶದಲ್ಲಿದೆ. ಇಲ್ಲಿ ಅಚ್ಚರಿ ಮೂಡಿಸುವ ಒಂದು ಸ್ಥಳವಿದೆ. ದ್ವಾಪರ ಕಾಲದಿಂದಲೂ ಈ ದೇವಸ್ಥಾನ ಇತ್ತು. ಇದು ಒಂದು ದೇವಸ್ಥಾನ ಅನ್ನುವಕ್ಕಿಂತ ದೇವಾಲಯಗಳ ಸಮೂಹ ಅಂತ ಹೇಳ್ಬೋದು. ಇಲ್ಲಿ ಹಲವಾರು ಋಷಿ ಮುನಿಗಳು ತಪಸ್ಸು ಮಾಡಿದ ತಪೋಭೂಮಿ. ಹಲವಾರು ಶತಮಾನದ ಹಿಂದೆ ಸ್ಥಾಪನೆಯಾದ ಈ ದೇವಸ್ಥಾನ ಸುಮಾರು 2,000 to 3,000 ವರ್ಷಗಳ ಕಾಲದ್ದು ಹಳೆಯ ದೇವಸ್ಥಾನ. ಈಗ ಮುಂದೆ ಹೊಂಡ ಅಥವಾ ಕಲ್ಯಾಣಿ ದರ್ಶನ. ಇಲ್ಲಿ ಎಲ್ಲರೂ ಮೊದಲಿಗೆ ಪುಣ್ಯ ಸ್ನಾನ ಮಾಡಿ, ಈ ನೀರು ಗಂಗೆಯಷ್ಟೇ ಪವಿತ್ರವಾದದ್ದು. ಈ ಹೊಂಡದಲ್ಲಿ ಪುಣ್ಯ ಸ್ನಾನ ಮಾಡಿ ಅಂಬರೀಶ್ವರರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ನಾವು ಅರೇಬಿಕ್ ಶೈಲಿಯ ಕಮಾನುಗಳನ್ನು ನೋಡಬಹುದು. ಈ ಹೊಂಡದ ಮೇಲೆ ಬಟ್ಟೆ ಬದಲಾಯಿಸಲು ಸ್ಥಳವಿದೆ. ಈ ಹೊಂಡದಲ್ಲಿ ಯಾವತ್ತೂ ನೀರು ಕಡಿಮೆ ಆಗುವುದಿಲ್ಲ, ಸ್ವಚ್ಛವಾಗಿಯೇ ಇರ್ತದೆ, ಗಂಗೆಯಷ್ಟೇ ಪವಿತ್ರವಾಗಿರ್ತದೆ. ಈಗ ನಾವು ಮುಂದೆ ಗರ್ಭಗುಡಿಗೆ ಹೋಗೋಣ. ಸದಾ ಯಾವಾಗಲೂ ಇಲ್ಲಿ ನೀರು ಇರುತ್ತದೆ. ಈ ನೀರು ತೀರ್ಥ ಬಾವಿಯಿಂದ ಬರುತ್ತದೆ, ಅಂದರೆ ಗಡಗಿ ಬಾವಿಯಿಂದ ನೀರು. ಇದೇ ವಿಸ್ಮಯವಾದ ಸ್ಥಳ. ಜಟ್ಟಿಂಗರಾಯ ಪಟ್ಟಣಕಲ್ಲು ಅಂದರೆ ಎರಡೋಣೆ ಗ್ರಾಮ. ಮೂಲ ಇಲ್ಲೇ ಅಂಬರೀಶ್ವರ ನೆಲೆಸಿದ್ದು. ಅಲ್ಲಿ ಆದೇಯ ಮತ್ತು ಮಾಳಗುಂಡಮ್ಮ ದಂಪತಿಗಳ ಮಗ ಅಮರೇಶ್ವರ. 100 ವರ್ಷ ಆದರೂ ಈ ದಂಪತಿಗಳಿಗೆ ಮಕ್ಕಳಾಗಿರಲಿಲ್ಲ. ಈ ದಂಪತಿಗಳು ಒಂದು ದಿನ ಜಂಗಮರಿಗೆ ಊಟ ಮಾಡಿಸುವ ಸಂದರ್ಭದಲ್ಲಿ 5 ವರ್ಷ ಮಗುವಾಗಿ ಸಿಕ್ಕ ಮಗುವೇ ಅಂಬರೀಶ್ವರ. ಈ ತೀರ್ಥ ಬಾವಿಗೆ ಒಂದು ಇತಿಹಾಸವಿದೆ. ಇಲ್ಲಿ ಹಲವಾರು ಮಹರ್ಷಿಗಳು ಬಂದು ತಪಸ್ಸು ಮಾಡುತ್ತಿದ್ದರು. ಅಂದರೆ ಕಪಿಲ ಮಹರ್ಷಿ, ಅಗಸ್ತ್ಯ ಮಹರ್ಷಿ, ಮಡಿಕೇಶ್ವರ, ರೇವಣ ಸಿದ್ದೇಶ್ವರ, ಹಲವಾರು ಮಹರ್ಷಿಗಳು ಬಂದು ಇಲ್ಲಿ ತಪಸ್ಸು ಮಾಡಿ ತಪೋಭೂಮಿ ಆಗಿದೆ. ನನ್ನ ಅಚ್ಚರಿಯಾದ ಸ್ಥಳನೆಲ್ಲ ಅದೇ ಇದು. ಯಾವುದು? ಗಡಗಿ ಬಾವಿ. ಇಲ್ಲಿ ವರ್ಷದ 365 ದಿನವೂ ನೀರು ಇರುತ್ತೆ. ಈ ನೀರು ಯಾವತ್ತೂ ಬತ್ತುವುದಿಲ್ಲ. ನಾನು ಈ ಚಿಕ್ಕ ವಯಸ್ಸಿನಿಂದಲೂ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ನಾನು ನೋಡ್ತಾ ಇದ್ದೀನಲ್ಲ, ಈ ಬಾವಿ ನೀರು ಯಾವತ್ತೂ ಬತ್ತಿಲ್ಲ. ಮೊದಲು ಹೇಗಿತ್ತು ಈಗೂ ಹಾಗೇ ಇದೆ. ಇಲ್ಲಿನ ನೀರು ಕುಡಿದರೆ ಎಂಥ ರೋಗಗಳು ಇದ್ದರೂ ವಾಸಿಯಾಗುತ್ತೆ. ಹಾಗೆ ಶ್ರೀ ಅಮರೇಶ್ವರ ಗುರು ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ದರ್ಶನ ಪಡೆದುಕೊಂಡು ಪುನೀತರಾದೆವು. ಎಲ್ಲರಿಗೂ ಶುಭ ಸಂಜೆ. ಅಂಬರೀಶ್ವರದಲ್ಲಿ ಪ್ರಧಾನ ಅರ್ಚಕರು ಇವರು. ಅವರ ಹೆಸರು ಗುರುಮೂರ್ತಿ ಸ್ವಾಮಿ ಅಂತ. ಅವರು ಗುರುಗುಂಟ ಅಂಬರೀಶ್ವರ ದೇವಸ್ಥಾನದ ಸ್ವಾಮಿ. ಇಲ್ಲೇ ಕ್ಷೇತ್ರದಲ್ಲಿ ಒಂದು ಶಕ್ತಿ ಐತೆ. ಗುರುಗಳು, ಆಮೇಲೆ ಕ್ಷೇತ್ರದಲ್ಲಿ ಇವೆಲ್ಲ ಶಕ್ತಿ ದೇವಸ್ಥಾನ ಇದೆ. ದೇವಸ್ಥಾನ ಅರ್ಚಕರು ನಾವು. ಒಳ್ಳೆಯ ಸ್ಥಾನ ಇದೆ. ಒಂದು ತಪಸ್ಸು ಹಿರಿಯರು
ಇಲ್ಲಿ ತಪಸ್ಸು ಮಾಡಿ ಜಾಗ ಇದು. ಋಷಿಮುನಿಗಳು. ಋಷಿಮುನಿಗಳು ವಿಫಲ ಮಹರ್ಷಿಗಳು, ಅಗಸ್ತ್ಯ ಮಹರ್ಷಿಗಳು ಎಲ್ಲ ಜಾಗ ಮಾಡಿ ಸ್ಥಳಗಳು. ಆದಾಯ ಮಾಳಗೊಂಡಮ್ಮ ಅವ್ರಿಗೆ ಮಗನಾಗಿ ಶಿವ ಅಮರೇಶ್ವರ್ ಬಂದಾನ. ಹಿಂಗಾಗಿ ಎಲ್ಲರಿಗೂ ನಮಸ್ಕಾರ. ಅಮರೇಶ್ವರ ಶಿವಕುಮಾರ್ ಅಂತ. ನಾವು ಇದೇ ಅಮರೇಶ್ವರ ದೇವಸ್ಥಾನದಲ್ಲಿ ಗುರುಗಳ ಜೊತೆ ಸೇವಾ ಮಾಡ್ತೀವಿ. ಅಮರೇಶ್ವರ ಗುರು ಅಭಿನವ ಗಜೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯ ಶಿಷ್ಯರು ನಾವು. ಎಲ್ಲ ಅಮರೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಧನ್ಯವಾದ. ಎಲ್ಲರಿಗೂ ಅಮರೇಶ್ವರ ಜಾತ್ರೆಯಲ್ಲಿ ಬಂದೀವಿ. ಬಜ್ಜಿ ಬನ್ನಿ. ಹಾಯ್ ಫ್ರೆಂಡ್ಸ್, ಕಮ್ ಹಿಯರ್.